25ನೇ ತಾರೀಕು ಬೆಳಿಗ್ಗೆ ಸುಮಾರು 4 ಗಂಟೆಯಿಂದನೇ ಪೂಜೆ ಕೈಂಕರ್ಯಗಳೆಲ್ಲ ಶುರುವಾಗುತ್ತೆ. ಸುಮಾರೊಂದು 9 ಗಂಟೆ ಅಷ್ಟೊತ್ತಿಗೆ ಪ್ರತಿಷ್ಠಾಪನೆ ಎಲ್ಲ ಆಗಿರುತ್ತೆ. ಅದಾದ ನಂತರ ಕುಂಭಾಭಿಷೇಕ ಕಳಶ ಪ್ರತಿಷ್ಠಾಪನೆ, ಕುಂಭಾಭಿಷೇಕ ಆಗುತ್ತೆ. ಇದನ್ನು ಉದ್ಘಾಟನೆಯನ್ನು ಮಾಡುವಂಥದ್ದಕ್ಕೆ ಮೈಸೂರು ಮತ್ತು ಕೊಡಗಿನ ಸಂಸದರಾಗಿರುವ ಮತ್ತು ಬೆಳವಾಡಿಗೆ ಬಹಳ ವಿಶೇಷವಾಗಿ ನೆಂಟಿರುವಂಥ ಮೈಸೂರು ಮಹಾರಾಜರವರು, ಸೊ ಯದುವೀರ ಕೃಷ್ಣರಾಜದತ್ತ ಒಡೆಯರು ಅವರು ಈ ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ಮಾಡ್ತಾಯಿದ್ದಾನೆ. ಹಾಗೆಯೇ ನಮ್ಮ ಚಿಕ್ಕಮಗಳೂರಿನವರು ಮತ್ತು ಬೆಳವಾಡಿಯವರೇ ಆದಂಥ ಹೋಮಿಯೋಪತಿಯ ಖ್ಯಾತ ತಜ್ಞರಾದಂಥ ಡಾಕ್ಟರ್ ಬಿ ಟಿ ರುದ್ರೇಶ್ ಅವರು, ನಾಡೋಜ ಡಾಕ್ಟರ್ ಬಿ ಟಿ ರುದ್ರೇಶ್ ಅವರು ಆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸ್ತಾ ಇದ್ದಾರೆ. ಹಾಗೆಯೇ ಪ್ರಕಾಶ್ ಬೆಳವಾಡಿಯವರು, ಅವರು ನಮ್ಮ ಬೆಳವಾಡಿಯವರು, ಸೊ ಅವರು ಕೂಡ ಬರ್ತಿದ್ದಾರೆ. ಸಿನಿಮಾ ಕ್ಷೇತ್ರದಲ್ಲಿ ಹೆಚ್ಚು ಹೆಸರನ್ನು ಮಾಡಿರೋಂಥ ಶಶಿಕುಮಾರ್ ಅವರು ಈ ಕಾರ್ಯಕ್ರಮಕ್ಕೆ ಬರ್ತಿದ್ದಾರೆ. ಹಾಗೆ ಸ್ಥಳೀಯ ಶಾಸಕರಾದಂಥ ತಮ್ಮಯ್ಯವರು ಬರ್ತಿದ್ದಾರೆ. ಹಾಗೆಯೇ MLC ಅವರಾಗಿರುವಂಥ CT ರವಿಯವರು ಬರ್ತಿದ್ದಾರೆ. MP ಅವರು ಬರ್ತಿದ್ದಾರೆ, ಇಲ್ಲಿಯ ಕೋಟ ಶ್ರೀನಿವಾಸ ಪೂಜಾರಿ ಅವರು. ಹಾಗೆಯೇ ನಮ್ಮ ಯೋಗ ಬಂಧು ಅವರು, ಸಂಡೂರಿನ MLA, ನಮ್ಮ ಯೋಗಾಭ್ಯಾಸವನ್ನು ನನ್ನ ಜೊತೆ ನನ್ನ ಹತ್ರ ಅವರು ಯೋಗಾಭ್ಯಾಸವನ್ನು ಮಾಡುವಂಥರು, ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರು ಮುಖ್ಯ ಅತಿಥಿಗಳಾಗಿ. ಮತ್ತು ಹರಾರ ಮಹಾದೇವ್ ಗುರೂಜಿ ಅಂತೇಳಿ ಅವರು ಕಾಶಿಯವರು, ಮೂಲತಃ ನಾಗಾ ಸಾಧು, ಬಡೆ ಉದಾಸಿ ಅಖಾಡ ಅಂತ ಇದೆ, ಅದರಲ್ಲಿ ಅವರು ಒಂದು ಉನ್ನತ ಸ್ಥಾನದಲ್ಲಿರುವಂಥರು, ಅವರು ಈ ಕಾರ್ಯಕ್ರಮಕ್ಕೆ ಬರ್ತಿದ್ದಾರೆ. ಹಾಗೆಯೇ ಕರ್ನಾಟಕದ ಮತ್ತೊಬ್ಬ ನಾಗಾ ಸಾಧು ಕೇದಾರನಾಥದ ಹತ್ರ ಇರ್ತಾರೆ, ಕೃಷ್ಣಗಿರಿ ಮಹಾರಾಜರಂತ. ಈ ಸಲ ಕಳೆದ ವರ್ಷ ನಡೆದಂಥ ಕುಂಭಮೇಳದಲ್ಲಿ MTech ಬಾಬಾ ಅಂತೇಳಿ ಬಹಳ ಪ್ರಸಿದ್ಧಿಯನ್ನು ಪಡೆದಂಥವ್ರು. ತಾವೆಲ್ಲರೂ ಕೂಡ ಅದನ್ನು ಮಾಧ್ಯಮಗಳಲ್ಲಿ ನೋಡಿರ್ತೀರಿ. MTech ಮಾಡಿ ನಂತರದಲ್ಲಿ ಅವರು ನಾಗಾ ಸಾಧುವಾಗಿ ದೀಕ್ಷೆಯನ್ನು ಪಡ್ಕೊಳ್ತಾರೆ. ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರು.